ಏನಪ್ಪ ಇವತ್ತಿನ ವ್ಲಾಗ್ ಅಂತ ಹೇಳಿದ್ರೆ, ಸೊ ನಮ್ಮ ಮಹಿಮಾ ಗೌಡದು ನಾವು ಬರ್ತ್ ಸರ್ಟಿಫಿಕೇಟ್ ಇಸ್ಕೊಂಡಿರಲಿಲ್ಲ. ಯಾಕಂದರೆ ನಾವು ಮೈಸೂರಿಗೆ ಹೋಗ್ತಿದ್ವಿ. ಆ ಮೆಸೇಜ್ ಬಂದಿತ್ತು. ಸೊ ನಾವು ಪ್ರೈವೇಟ್ ಹಾಸ್ಪಿಟ್ಲ್ ಅಲ್ವಾ ಸಿಸರಿಂಗ್ ಆಗಿದ್ದು. ಸೊ ಅಲ್ಲಿ ಹೋದರೆ ಕೊಡ್ತಾರೆ ಅಂತ ಹೇಳಿದ್ರು ಕಾಲ್ ಮಾಡಿ. ಸೊ ನಾವು ಮೈಸೂರಿಗೆ ಹೋಗಿರೋದ್ರಿಂದ ನಾವು ಇಸ್ಕೊಂಡಿರಲಿಲ್ಲ. ಇವಾಗ ನಾನು ಸೀರೆ ಮಹಿಮಾ ಹೋಗ್ತಾಯಿದ್ವಿ. ಮಹಿಮಾ ನೋಡಿ ಮಲ್ಕೊಂಡಿದ್ದಾಳೆ, ಚಿನ್ನು ಮುದ್ದವಳೆ ಮಲ್ಕೊಂಡಿದ್ದಾಳೆ. ಇವಾಗ ಹೋಗಿ ಇಸ್ಕೊಂಡು ಮನೆಗೆ ಸ್ವಲ್ಪ ಐಟಮ್ ತೊಗೋಬೇಕು. ಹಾಗೆ ಇವಾಗ ನಾನು ಸೂರ್ಯ ಮಟ್ಟಿಗೆ ಪಾಪು ಹೋಗ್ತಾ ಇದ್ದೀವಿ. ನೋಡೋಣ ಈ ಲಾಗಲ್ಲಿ ಏನೇನಿರುತ್ತೆ ಏನು ಅಂತ. ಇವತ್ತು ನಮ್ಮ ಮನೆಗೆ ನನ್ನ ಫ್ರೆಂಡ್ಸ್ ಬರ್ತೀನಿ ಅಂತ ಹೇಳಿದ್ದಾರೆ. 3 o'clock ಮೇಲೆ ನಾವು ಬರೋದೇ 3 o'clock ಆಗುತ್ತೆ. 4 o'clockಗೆ ನಾವು ಗೀಸರ್ನ ಫಿಕ್ಸ್ ಮಾಡಿಸೋದಕ್ಕೆ ಬರಬೇಕು. ಇವಾಗ ಆಲ್ರೆಡಿ ಎಷ್ಟು ಗಂಟೆ ಆಗಿದೆ ಸೂರ್ಯ? 1 o'clock 1 o'clock ಆಗಿದೆ. ಇಷ್ಟೊತ್ತು ಕೆಲಸ ಮಾಡಿ ಎಲ್ಲ ಮಾಡೋಷ್ಟಿಗೆ ಇಷ್ಟೊತ್ತಾಗುತ್ತೆ. ಬೆಸ್ಟ್ ಟೈಮು ನಾಷ್ಟ ಮಾಡ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ನೋಡೋಣ. ಈ ರೋಡ್ ನೋಡ್ತಾ ಇದ್ರೇ ಕೋಪ ಬರುತ್ತೆ. ನಮ್ಮ ಬಾಸ್ ಆ ಥರ ಮಾಡಿರೋದು ನಂಗೆ ತುಂಬಾ ಅಳು. ನಮ್ಮ ಬಾಸ್ ಇದಕ್ಕೆ ಹೋಗಿರೋದು, ನನ್ನ ಬಾಸ್ ಜೈಲ್ಗೆ ಹೋಗಿರೋದು ನಂಗೆ ತುಂಬ ಬೇಜಾರು. ನನಗೆ ಎಷ್ಟು ಅಳು ಬರುತ್ತೆ ಗೊತ್ತಾ ನೋಡಿದ್ರೆ. ಎಲ್ಲ ಪವಿತ್ರನಿಂದನೇ ಆಗಿದ್ದು. ಏನು ಹೇಳಬೇಕು ಅನ್ನೋದೇ ನಂಗೆ ಗೊತ್ತಾಗ್ತಿಲ್ಲ. ನಮ್ಮ ಬಾಸ್ ಬೇಗ ಬರಲಿ ಅಂತ ನಾನು ಬೇಡ್ಕೊಳ್ಳೋದು. ನಮ್ಮ ಬಾಸ್ ತಂದರೆ ಸಾಕು. ಎಲ್ಲರೂ ನನ್ನ ಫ್ರೆಂಡ್ಸು ನಮ್ಮ ಬಾಸ್ ಜೊತೆ ಫೋಟೋ ತೆಗೆಸ್ಕೊಂಡಿರೋದು ನೋಡಿದಾಗ, ನೋಡು ನಿನ್ನ ಬಾಸ್ ಹಿಂಗೆ ಮಾಡಿಬಿಟ್ರು ಅಂತ ಚುಚ್ಚಿ ಹೇಳ್ತಾರೆ. ಅವಾಗ ನಮ್ಗೆ ಸ್ವಲ್ಪ ಅಳುನೇ ಬಂದುಬಿಡುತ್ತೆ. ಏನು ಹೇಳಬೇಕು, ಯಾವತ್ತಿದ್ರು ನನ್ನ ಬಾಸ್ ಇಲ್ಲೇ ಹೇಳ್ತಾರೆ. ನಾವು ಮಗಳು ಹುಟ್ಟಿದ ಹಾಸ್ಪಿಟ್ಲಿಗೆ ಹೋಗ್ತಾಯಿದ್ವಿ. ನನಗೆ ಇನ್ನೊಂದು ಏನಪ್ಪ ಮೆಮೊರೀಸ್ ಅಂದರೆ, ಅವ್ಳು ಪ್ರೆಗ್ನೆಂಟ್ ಇದ್ದಾಗ ಕಾಂಗ್ರೋ ಕೇರಿಗೆ ಬರ್ತಿದ್ದೆ ವಿಜಯನಗರದಲ್ಲಿ. ಆ ಹಾಸ್ಪಿಟ್ಲ್ ಹತ್ರ ಬಂದರೆ ಒಂಥರ ಖುಷಿ ಆಗುತ್ತೆ. ನನ್ನ ಮಗಳು ಹೊಟ್ಟೆಲಿದ್ದಾಗ ಇದು ಸ್ಕ್ಯಾನಿಂಗ್ ಬರ್ತಿದ್ವಿ, ಏನು ತಿಂಗಳು ಅಂತ. ಇವಾಗ ನನಗೆ ಅದೇ ರೋಡಲ್ಲಿ ಬಂದರೆ ನನ್ನ ಮಗಳೇ ಹುಟ್ಬಿಟ್ಲು. ಅದನ್ನೆಲ್ಲ ತುಂಬ ಮಿಸ್ ಮಾಡ್ಕೊತೀನಿ ಅಂತ ಅನಿಸುತ್ತೆ. ಇವಾಗ ಹಾಸ್ಪಿಟ್ಲ್ ಹತ್ರ ಹೋಗ್ತೀವಲ್ಲ, ನಂಗೆ ಹಾಸ್ಪಿಟ್ಲ್ ಹತ್ರ ಹೋದ್ರೇನು ಒಂದು ಫೀಲು. ನನ್ನ ಮಗಳು ಹುಟ್ಟಬೇಕಾರೆ ಹೋಗಿ ನಾವು 1 hour ಸೂರ್ಯ ಹೋಗಿ 1 hourಗೆ ನನ್ನ ಮಗಳು ಹುಟ್ಬಿಟ್ಲಲ್ಲ, ನನಗೆ ಅದು ತುಂಬ ಖುಷಿಯಾಗುತ್ತೆ. ಈ ಮೆಮೊರೀಸ್ನ ಮರೆಯೋದಕ್ಕೆ ಆಗಲ್ಲ. ಇವಳು ಬಂದಿರೋದೇ ಲಕ್ಷ್ಮಿ. ಇದೆಲ್ಲ ನೋಡಿದ್ರೆ ಇನ್ನೂ ನನಗೆ ಹೆವಿ ಖುಷಿಯಾಗುತ್ತೆ. ಒಂಥರ ತುಂಬ ಖುಷಿಯಾಗುತ್ತೆ. ನೋಡೋಣ, ಇವಾಗ ಹಾಸ್ಪಿಟ್ಲ್ ತೋರಿಸ್ತೀನಿ ನಿಮಗೆ. ನಾನು ಸ್ಕ್ಯಾನಿಂಗ್ ಮಾಡಿಸ್ತಿದ್ದೆ, ನಿಮ್ಗೆ ಎಲ್ರಿಗೂ ಗೊತ್ತಿರುತ್ತೆ. ಕಾಂಗ್ರೋ ಕೇರಳಕ್ಕೆ ಸ್ಕ್ಯಾನಿಂಗ್ ಮಾಡಿಸ್ತಿದ್ದೆ. ಅಲ್ಲೋದ್ರೆ ಒಂಥರ ಫೀಲ್ ಆಗುತ್ತೆ. ಇವಾಗ ಹಾಸ್ಪಿಟ್ಲ್ ಹತ್ರ ಹೋದರೆ ತುಂಬ ಖುಷಿಯಾಗುತ್ತೆ. ಅಲ್ಲೋ ಜಾಸ್ತಿ ಓಡಾಡೋಲ್ಲ, ನಾವು ವಿಜಯನಗರಕ್ಕೆ ಓಡಾಡ್ತೀವಲ್ಲ. ಕಾಂಗ್ರೋ ಕೇರ್ನ ನೋಡಿದ್ರೆ ತುಂಬ ಖುಷಿಯಾಗುತ್ತೆ ನನಗೆ. ನೋಡೋಣ, ಇವಾಗ ಹಾಸ್ಪಿಟ್ಲ್ ಹತ್ರ ಹೋಗಿ ಇವ್ರದ್ದು ಬರ್ತ್ ಸರ್ಟಿಫಿಕೇಟ್ ಇಸ್ಕೊಂಡು ಬರೋಣ. ಮಕ್ಕಳು ಹುಟ್ಟಿದ ಹಾಸ್ಪಿಟ್ಲು ಇದೇ ರೋಡಲ್ಲಿ ಗೈಸ್. ತೋರಿಸ್ತೀನಿ ಎಲ್ಲಿ ಅಂತ. ಸರಿ, ನಿಂಗೆ ಏನು ಅನಿಸುತ್ತೆ ಹಾಸ್ಪಿಟ್ಲ್ ಹತ್ರ ಬಂದಾಗ? ನೋಡಿ ಗೈಸ್, ಇದೇ ಹಾಸ್ಪಿಟ್ಲಲ್ಲಿ ನನ್ನ ಮಗಳು ಹುಟ್ಟಿದ್ದು. ನಮಗಿದು ನಿಜ ಓಡಾಡ್ತಿದ್ವಿ. ಇದೇನು ಹೆರಿಗೆ ಹಾಸ್ಪಿಟ್ಲ್ ಅಂತ ನಮಗೆ ಗೊತ್ತಿರಲಿಲ್ಲ. ಇದೇ ಹಾಸ್ಪಿಟ್ಲಲ್ಲಿ ನನ್ನ ಕಂದಮ್ಮ ಹುಟ್ಟಿದ್ದು, ನನ್ನ ಬಂಗಾರಿ ಶ್ರಮ. ಎಷ್ಟು ದೊಡ್ಡದು ಗೊತ್ತಾ ಗೈಸ್. ಬಂದ್ಬಿಟ್ಟು ಆಯುರ್ವೇದಿಕ್ ಹಾಸ್ಪಿಟಲ್ಲು. ನಿಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ಸ್ ಇದ್ದರೂ ನೀವು ಇಲ್ಲಿ ಬಂದರೆ ಕ್ಯೂರ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಯಾವುದೇ ರೀತಿ ಪ್ರಮೋಷನ್ ಮಾಡ್ತಿಲ್ಲ. ಹಾಗೆ ಅಮೌಂಟು ಕೂಡ ಕಮ್ಮಿ ಅಂತಲೇ ಹೇಳ್ಬೋದು. ಆಪ್ರೇಷನ್ಸ್ಗೆಲ್ಲ ಕಮ್ಮಿನೇ ಇರುತ್ತೆ ಅಮೌಂಟು. ಬನ್ನಿ ಒಂದ್ಸರಿ ವಿಸಿಟ್ ಮಾಡಿ. ನಿಮ್ಗೆ ಯಾರಿಗಾರು ಏನಾದ್ರು ಪ್ರಾಬ್ಲಮ್ ಇದ್ದರೆ ಯೂಸ್ಫುಲ್ ಆಗುತ್ತೆ. ಯಾರೆಲ್ಲ ಪ್ರೆಗ್ನೆಂಟ್ ಇದ್ದೀರೋ, ನಾರ್ಮಲ್ ಡೆಲಿವರಿ ಆಗಬೇಕು, ಸಿಸರಿಂಗ್ ಆಗಬೇಕು ಅಂತ ಅಂದ್ಕೊಂಡವರೆಲ್ಲ ಪ್ರೈವೇಟಲ್ಲಿ ನೀವು ನೋಡ್ತಿದ್ರೆ ಈ ಹಾಸ್ಪಿಟ್ಲು ಬೆಸ್ಟ್ ಅಂತ ಹೇಳ್ಬೋದು. ಆ ಟ್ರೀಟ್ಮೆಂಟ್ ಎಲ್ಲ ಸೇರಿ ಒಂದೇ ಬಿಲ್ಲು, ಕಮ್ಮಿನೇ, ತುಂಬ ಕಮ್ಮಿನೇ. ಬಂದು ಒಂದ್ಸರಿ ವಿಸಿಟ್ ಮಾಡಿ ನೋಡಿ, ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ನಾನು. ನನಗಂತೂ ನಾವು ಎಷ್ಟು ಹಾಸ್ಪಿಟ್ಲಿಗೆ ಸುತ್ತಿದ್ದೀವಿ ಗೈಸ್, ನಾನು ಎಷ್ಟು ನೋವು ಅನುಭವಿಸಿದ್ದೀನಿ ಗೊತ್ತಾ. ಅಮ್ಮಮ್ಮ ಅಂದರೂ ಗೌರ್ಮೆಂಟ್ ಹಾಸ್ಪಿಟ್ಲೆಲ್ಲ ಸುತ್ತಿದ್ವ, ಪ್ರೈವೇಟಲ್ಲಿ ಎಲ್ಲ ಕಡೆ 2 ಲಕ್ಷ ಅಷ್ಟು ಇಷ್ಟು ಅಂದ್ರೆ ನಮ್ಮ ಹತ್ರ ಎಲ್ಲಿದೆ ಅಷ್ಟೊಂದು ದುಡ್ಡು ಅಂತ. ಕೊನೆಗೂ ನಾವು ನನ್ನ ದೇವರಂತ ಯಾರೋ ಒಬ್ಬರು ಬಂದು ನನಗೆ ಈ ಹಾಸ್ಪಿಟ್ಲನ್ನು ತೋರಿಸಿದ್ದು. ನಾನು ಇವತ್ತಿಗೂ ಅವ್ರನ್ನ ನಂಬರ್ನ ನಾನು ಗಾಡ್ ಅಂತಲೇ ಸೇವ್ ಮಾಡಿದ್ದೀನಿ. ಗಾಡ್ ಗಿಫ್ಟ್ ಅಂತ ಸೇವ್ ಮಾಡಿದ್ದೀನಿ ಅವ್ರ ನಂಬರ್ನ. ಅವ್ರು ಕರ್ಕೊಬಂದು ನನಗೆ ಹಾಸ್ಪಿಟ್ಲಿಗೆ ಇದು ಮಾಡಿದ್ರು. ಅವ್ರಿಗೆ ಥ್ಯಾಂಕ್ಸ್ ಹೇಳಿದ್ರೆ ಸಾಲಲ್ಲ. ಅವ್ರ ಋಣನ ಹೆಂಗೆ ತೀರ್ಸೋದು ಅಂತಲೂ ನಮಗೆ ಗೊತ್ತಿಲ್ಲ. ತುಂಬ ಥ್ಯಾಂಕ್ಸ್ ಅಕ್ಕ. ಆ ಅಕ್ಕಂಗೆ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಹಾಸ್ಪಿಟ್ಲು ಬೆಸ್ಟ್ ಅಂತ ಹೇಳ್ಬೋದು. ಆಯುರ್ವೇದಿಕ್ ಹಾಸ್ಪಿಟಲ್ಗೆ ಸಿಸರಿಂಗ್ ಆದರೆ 7 days ಇಲ್ಲೇ ಇರಬೇಕು, 5-6 days ಇಲ್ಲೇ ಇರಬೇಕು. ನಾರ್ಮಲ್ ಆದರೆ 3 days ಅಂತೆ.
ನನಗಂತೂ ತುಂಬಾ ಇಷ್ಟ ಆಯಿತು. ನೀವು ನಿಮಗೆ ಈ ಹಾಸ್ಪಿಟ್ಲನ್ನ ನಾನು ಸಜೆಸ್ಟ್ ಮಾಡ್ತೀನಿ, ಯಾಕಂದರೆ ಬೆಸ್ಟ್ ಅಂತಲೇ ಹೇಳ್ಬೋದು. ಡಾಕ್ಟರ್ಸು ಕೂಡ ಫ್ರೆಂಡ್ಲಿ ಆಗಿರ್ತಾರೆ ಗೈಸ್. ನನಗೆ ಗೌರ್ಮೆಂಟಲ್ಲಿ ಹೋಗಿ ಯಪ್ಪ ಹೆಂಗೆಲ್ಲ ಇದು ನನಗೆ ಬೈದಿದ್ದಾರೆಲ್ಲ ನಾನು ಬೈದ್ಬಿಡ್ತೀನಿ. ನಾನಂತೂ ಯಾರ ಹತ್ರ ಬೈಸ್ಕೊಳ್ಳಲ್ಲ, ಯಾಕೆ ಅವ್ರಿಗೆ ಸಂಬಳ ಕೊಡಲ್ವಾ, ಚೆನ್ನಾಗಿ ನೋಡ್ಕೋಬೇಕಲ್ವಾ, ದುಡ್ಡು ಕೊಟ್ಟರೆ ಒಂಥರ ದುಡ್ಡು ಕೊಟ್ಟು ಒಂಥರ ಮಾಡ್ತಾರೆ, ನನಗೆ ಅದು ಬೇಜಾರಾಗುತ್ತೆ. ಸೊ ಇದು ಬೆಸ್ಟ್ ಅಂತಲೇ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಪೈಪ್ಲೈನ್ ರೋಡ್ ವಿಜಯನಗರದಲ್ಲೇ ಈ ಹಾಸ್ಪಿಟ್ಲು ಬರೋದು ಗೈಸ್. ಹೋಗಿ ಕೇಳ್ಕೊಬಂದ, ಅವ್ರು ಹೇಳಿದ್ರು BBMP ಆಫೀಸು ಎಲ್ಲೋ ಟೋಲ್ ಗೇಟ್ ಹತ್ರ ಇದೆ ಅಂತ. ಅದು ನಮಗೂ ಗೊತ್ತಿಲ್ಲ. ನಮ್ಮ ಅಮ್ಮಗೆ ಫೋನ್ ಮಾಡಿ ಕೇಳಿದೆ, ನಮ್ಮ ಅಮ್ಮಗೂ ಗೊತ್ತಿಲ್ವಂತೆ. ಸೊ ಅಲ್ಲಿ ಹೋಗಿ ಯಾರನ್ನಾರು ಕೇಳಬೇಕಷ್ಟೇ, ಅವ್ರನ್ನೇ ಕೇಳ್ಬೇಕು ತಾನೆ ಸೂರ್ಯ ಹಾಸ್ಪಿಟ್ಲ್ ಅವ್ರನ್ನೇ. ಗೊತ್ತಾಗ್ತಿಲ್ಲ ಇವಾಗ. ಅಲ್ಲಿ ಹೋಗಿ ನೋಡೋಣ ಇಲ್ಲಿ ಏನು ಅಂತ. ಗೊತ್ತಿರುತ್ತೆ, ಒಂದು ಡೋ ಮಾಡ್ತಾನೆ, ಗೊತ್ತಾಯ್ತಾ? ನಮ್ಮ ಮಹಿಮ ನೋಡಿ ಚಿನ್ನ. BBMP ಆಫೀಸ್ ಟೋಲ್ಗೇಟಲ್ಲಿ ಫಸ್ಟ್ ಏನು ಬ್ಯಾಂಗ್ಳೂರ್ ಒಂದು ಆಪೋಸಿಟ್ ಇರೋದು. ನಾವು ಇನ್ನೂ ಮುಂದೆ ಹೋಗ್ಬಿಟ್ಟಿದ್ದೀವಿ. ಇದೆ BBMP ಆಫೀಸ್. ಹೊರಗಡೆ ಹೋಗಿಲ್ಲ, ಸೂರ್ಯ ಎಂಟ್ರಿ ಮಾಡಿಸ್ಕೊಂಡು ಬರ್ತೀನಿ ಅಂತ ಹೋದ. ಪಾಪು ಎತ್ಕೊಂಡು ನಿಂತ್ಕೊಳ್ಳೋದಕ್ಕಾಗಲ್ಲ, ಅದಕ್ಕೆ ಆಟೋದಲ್ಲಿ ಕೂತಿದ್ದೀನಿ ನಾನು. ಅವಳಿಬ್ಬರು ಫೋನ್ ಮಾಡಿದೆ, ನಮ್ಮಮ್ಮ ಬಂದರು ಇವಾಗ ಫೋನಿ. ಸೂರ್ಯ ಕಾರ್ ಏನೋ ಇಸ್ಕೋಬೇಕು ಅಂತಲ್ಲ, ಅದು ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ಬರ್ತ್ ಸರ್ಟಿಫಿಕೇಟ್ ಆಯಿತು, ಅದು ಏನೋ ಸರ್ವರ್ ಡೌನ್ ಇದೆಯಾ ಸೂರ್ಯ? ಸರ್ವರ್ ಡೌನ್ ಇದೆ, ಒಂದು ಹಾಫ್ ಆನ್ ಅವರ್ ಬಿಟ್ಟು ಬನ್ನಿ, ಎತ್ತಿಕ್ಕಿರ್ತೀನಿ ಅಂತ ಹೇಳಿದಾರೆ ಅವರು. ಸೊ ಅದಾಗೋ ಗಂಟ ಕೆಲಸ ಆಗುತ್ತೆ. ಇನ್ನು ಮನೆಗೆ ರೇಷನ್ ಎಲ್ಲ ತರಕ್ಕೆ ಹೋಗಬೇಕು, ಕೆಲಸ ಐತೆ ಇನ್ನು ಸ್ವಲ್ಪ. ಹೋಗ್ತಾ ಇದ್ದೀವಿ. ನನ್ನ ಫೇವ್ರೇಟ್ ದೇವಸ್ಥಾನ ಇದೆ, ನಾವು ಯಾವಾಗಲೂ ಬರ್ತಿದ್ದಿದ್ದು ಇದೇ ದೇವಸ್ಥಾನಕ್ಕೆ. ತೋರಿಸ್ತಾರೆ ಅಣ್ಣಮ್ಮ ದೇವಸ್ಥಾನ, ಅಣ್ಣಮ್ಮ ಅಂತಲೇ ಬರುತ್ತೆ, ಆಂಜನೇಯ ಸ್ವಾಮಿ ದೇವಸ್ಥಾನ. ನಮ್ಮ ಮನೇಲಿ ಏನೇ ಹಬ್ಬ ಇದ್ದರೂ ಏನು ಹಬ್ಬ ಇದ್ದರೂ ನಾನು ದೇವಸ್ಥಾನಕ್ಕೆ ಬರ್ತಿದ್ದೆ, ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ. ಮಾರುತಿ ಮಂದಿರ ಅಲ್ವಾ ಇದು? ಮಾರುತಿ ಮಂದಿರ. ಇವಾಗ ನಾನು ಕಾರ್ನ ನೋಡೋದಕ್ಕೆ ಬಂದಿದೆ. ಸೊ ನಾವು ಸ್ಕೋಡ ಕೇಳಿದ್ದೀವಿ, ಅವ್ರಿಗೆ ಹೇಳ್ತೀನಿ ಅಂತ ಹೇಳಿದ್ದಾರೆ. ನಾನು ಯೂಟ್ಯೂಬಲ್ಲೇ ನೋಡಿ ಬಂದಿರೋದು. ಸೊ ನೋಡೋಣ ಏನಾಗುತ್ತೆ ಏನೋ ಗೊತ್ತಿಲ್ಲ. ನಾವು ಪೋಲೋಗೆ ಟ್ರೈ ಮಾಡ್ತಿದ್ದೀವಿ. ಯಾರೆಲ್ಲ ಪೋಲೋ ಕಾರ್ಸ್ ಇದೆಯೋ ನನಗೆ DM ಮಾಡಿ. ನಮ್ಮದು ನಾಗರಬಾವಿ ಹತ್ರ. ನೋಡೋಣ ಇಲ್ಲಿ ಯಾವ ಕಾರ್ ನಮಗೆ ಸೂಟ್ ಆಗುತ್ತೆ ಅಂತ. ನಾನು ಪೋಲೋ ಹುಡುಕ್ತದೆ, ಪೋಲೋ ಇಲ್ಲ ಅಂತ ಅಂದ್ಕೊತೀನಿ. ಸೊ ರ್ಯಾಪಿಡೋ ನೋಡಿದ್ದಾನೆ, ಸ್ಕೋಡ ರ್ಯಾಪಿಡೋ. ನೋಡೋಣ, ಅದಕ್ಕೆ ಇವಾಗ ಟ್ರೈ ಮಾಡ್ತಿದ್ದೀವಿ. ಏನಾಗುತ್ತೆ ಏನೋ ನೋಡೋಣ. ಒಂದು ತುಂಬ ಚೆನ್ನಾಗಿದೆ ಗೈಸ್. ನಾನು ಯಾವುದೇ ರೀತಿ ಪ್ರಮೋಷನ್ನ ಮಾಡ್ತಾ ಇಲ್ಲ. ನೋಡೋಣ, ಪೋಲೋನೇ ಬೇಕು ಅಂತ ಒಂದು ಪೋಲೋನೇ ಹುಡುಕ್ತಾನೆ. ಪೋಲೋ ಅಂತೂ ಸಿಗ್ತಿಲ್ಲ. ಆದರೆ ನಾವು ನೋಡಿರೋ ಗಾಡಿಯೆಲ್ಲ ಒಂದು ಸ್ವಲ್ಪ ಇದಾಗಿತ್ತು, ಇಷ್ಟ ಆಗಿಲ್ಲ. ನೋಡೋಣ, ಪೋಲೋ ಯಾರಿಗಾರು ಗೊತ್ತಿದ್ರೆ, ಯಾರೆಲ್ಲ ನಾನು ಯೂಟ್ಯೂಬ್ ನೋಡ್ತಿದ್ದೀರೋ ಪೋಲೋ ಏನಾದರೂ ಸೇಲ್ಗಿದ್ದರೆ ದಯವಿಟ್ಟು ನನಗೆ ತಿಳಿಸಿ, ನಂಬರ್ ಹಾಕಿ ಅವ್ರನ್ನ ನಾನು ಕಾಂಟ್ಯಾಕ್ಟ್ ಮಾಡ್ತೀನಿ. ಬೆಸ್ಟ್ ಪ್ರೈಸಲ್ಲಿ 5 ಲಕ್ಷ ಒಳಗಡೆ ಇದ್ದರೆ ಕಮೆಂಟಲ್ಲಿ ತಿಳಿಸಿದ್ವಿ. ಸೂರ್ಯ ವಡೆ ಮತ್ತು ಇಡ್ಲಿ ಅವನು ಯಾವಾಗಲೂ ಹೋಟ್ಲು ಬಂದರೆ ಇದೊಂದೇ ತಿನ್ನೋದು. ಪಾನಿಪುರಿ ನಮ್ಮಮ್ಮಗೆ, ದೋಸೆನ ಯಾರೋ ಸಿಕ್ಕಿದ್ರ ಪಾಪ. ಅವರು ಇನ್ಸ್ಟಾಗ್ರಾಮಲ್ಲಿ ಹೋಗಿ ಮೆಸೇಜ್ ಮಾಡಿ, ಅಕ್ಕ ಪ್ಲೀಸ್ ಬನ್ನಿ ಅಕ್ಕ ನೋಡಬೇಕು. ಏನು ಅನಿಸ್ತೈತೆ? ಸಖತ್ ಖುಷಿ ಆಗ್ತಿದೆ. ಥ್ಯಾಂಕ್ ಯು. ನೋಡ್ದ ನಿಜಾನ ಸಾತ್ಯ ಅಕ್ಕನೇ ಮಾತಾಡ್ತಾರ ಅಂತ ಕೇಳ್ತಾ ಇತ್ತು. ಪಾಪು ಮಾಡ್ಕೊಂಡ್ಬಿಟ್ಟಿದ್ಯಾ? ಊಟ ಮಚ್ ಕಣೋ. ಥ್ಯಾಂಕ್ ಯು. ಹಾಯ್, ಥ್ಯಾಂಕ್ ಯು. ನಂಗೆ ಈ ಥರ ಸಿಕ್ಕಿದ್ರೆ ತುಂಬಾ ಖುಷಿ ಆಗುತ್ತೆ. ನೀವು ಇಷ್ಟೊಂದೆಲ್ಲ ಪ್ರೀತಿ ಕೊಡ್ತೀರ ಅಂತ ನನಗೆ ಗೊತ್ತಿಲ್ಲ. ನೋಡಿ ಅಕ್ಕ ನನ್ನ ನೆನಪಿಗೆ ಇದನ್ನು ಹಾಕ್ಕೊಳ್ಳಿ ಅಂತ ಹುಟ್ಟಿ ಕೊಟ್ಟಿದ್ದು, ತುಂಬಾ ಇಷ್ಟ ಆಯಿತು. ಇನ್ಮೇಲೆ ಡೈಲಿ ಕೈಲಿ ಇದನ್ನು ಹಾಕ್ಕೊಂಡಿರ್ತೀನಿ. ಥ್ಯಾಂಕ್ ಯು ಕಣೋ, ಥ್ಯಾಂಕ್ ಯು ಸೋ ಮಚ್. ಅಮ್ಮ ಹೋಗಿ ಪೂಜೆ ಮಾಡಬೇಕು ಅಂತ ನಾನು ಕೂಗು ನೋಡಿ ಗಾಳಿಗೆಲ್ಲ ಹೆಂಗಾಗ್ಬಿಟ್ಟು ತುಳಸಿ ಥರ ಆಗ್ಬಿಟ್ಟಿದೆ ಅಲ್ಲಿ. ಇವಾಗ ನಾವು ಪಾಪುದು ಬರ್ತ್ ಸರ್ಟಿಫಿಕೇಟ್ ಇಸ್ಕೊಂಡ್ವಿ. ಸೊ ಇವಾಗ ಡಿಮಾರ್ಟ್ ಹಿಂಗೆ ಸ್ಟ್ರೈಟು ಚಿನ್ನಿ ಮನೆಗೆ ಸಾಮಾನಲ್ಲಿ ಇವತ್ತು ನನ್ನ ಪಾಪುದು ಬರ್ತ್ ಸರ್ಟಿಫಿಕೇಟ್ ಎಲ್ಲ ಇಸ್ಕೊಂಡು ಮುಗೀತು. ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಸೊ ನಮ್ಮ ಮನೆಗೆ ಹೋಗಿ ನೆಕ್ಸ್ಟ್ ಲಾಗಲ್ಲಿ ನೋಡಿ, ನೆಕ್ಸ್ಟ್ ಲಾಗಲ್ಲಿ ನಾನು ಏನೇನು ಮಾಡ್ತೀನಿ, ಹೆಂಗಿರುತ್ತೆ ನೆಕ್ಸ್ಟ್ ಲಾಗ್ ಚೆನ್ನಾಗಿರುತ್ತೆ. ಸೊ ಇವಾಗ ನೋಡೋಣ. ಈ ವ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ.